ಯಜಮಾನ್ರೆ ನಮಸ್ಕಾರ. ನಮಸ್ಕಾರ ಸರ್. ಏನ್ ಟೊಮೊಟೊ ಎಲ್ಲ ಹಿಂಗ ಹಾಳಾಗ್ಬಿಟ್ಟವೆ? ಹಾಳಾಗ್ಬಿಟ್ಟದ ನೋಡಿ ಸರ್. ಬಡವರು ಏನ್ ಮಾಡೋದು? ಫುಲ್ ಹಾಳಾಗ್ಬಿಟ್ಟೈತಲ್ಲ ಸರ್. ಏನ್ ಲಾಸು? ಎಲ್ಲ ಹುಳ ಬಿದ್ಬಿಟ್ಟವಲ್ಲ. ಬಡವರು ಗೇದು ಸಾಯ್ಬೇಕಾಗಿದೆ. ಪಾಪ ಅವ್ರು ಬೆಳ್ದಿರೋ ಟೊಮೊಟೊ ಎಲ್ಲ ಪ್ರತಿಯೊಂದು ಹುಳ ಬಿದ್ಬಿಟ್ಟಿದೆ. ಮಳೆ ಬಂದು ಎಲ್ಲ ಹಾಳಾಗ್ತದ ಸರ್, ನೆಲಕ್ಕೆ ಬಿದ್ದು. ಹೌದಾ? ಹ್ಞೂ ಸರ್. ಏನ್ ಬಡವರು ಲಾಸ ಸರ್. 2 ಲಕ್ಷ ಸಾಲ ಮಾಡ್ಕೊಂಡು ಬಂಡವಾಳ ಇಲ್ಲ ಸರ್. ಹೆಂಗೆ ಟೊಮೊಟೊ ಚೆನ್ನಾಗವ? ಏನ್ ಚೆನ್ನಾಗಿದೆ ನೋಡಿ ಸರ್, ಬರೀ ಹುಳ. ನೋಡಿ ಫ್ರೆಂಡ್ಸ್, ಪಾಪ ಪ್ರತಿಯೊಂದು ಎಲ್ಲ ಹುಳ ಬಿದ್ದು ಎಲ್ಲ ಏನು ಇವ್ರಿಗೇನು ಲಾಭನೇ ಇಲ್ಲ. 10 ರೂಪಾಯಿದಾಗ 5 ರೂಪಾಯಿ ಸಿಗಲ್ಲ. ಎಷ್ಟು ಲಕ್ಷ ಬಂಡವಾಳ ಹಾಕಿದ್ದೀರಾ? ಒಂದೂವರೆ ಲಕ್ಷ ಬಂಡವಾಳ ಸರ್. 2 ಲಕ್ಷ ಹಾಕಿದ್ದೀರಾ? ಎಷ್ಟು ಎಕರೆ ಐತೆ ನಿಮ್ದು ಟೋಟಲ್? 3 ಎಕರೆ ಬರ್ತದೆ ಸರ್. 3 ಎಕರೆ. ಪರವಾಗಿಲ್ವಾ ಈ ವರ್ಷ? ಹಿಂಗೆ ಈ ವರ್ಷ ಲಾಸ್ ಸರ್. ಈ ವರ್ಷ ಲಾಸ್. ಸ್ವಲ್ಪ ಯಾಕೆ ಸರ್ಕಾರದವ್ರು ಏನು ಹೆಲ್ಪ್ ಮಾಡ್ತಾ ಇಲ್ಲ? ಏನು ಹೆಲ್ಪ್ ಇಲ್ಲ ಸರ್ ಸರ್ಕಾರದಿಂದ. ಯಾಕೆಂದ್ರೆ ತಮ್ಮದ ಇದು ಮಾಡ್ಕೊಂತಾರೆ ಸರ್. ನಮ್ಗೇನು ಬಡವರಿಗೆ ಏನು ಒಳ್ಳೆ ನೋಡಿ. ಅಲ್ಲ, ರೈತರು ಎಲ್ಲ ಸಾಲ ಎಲ್ಲ ಮನ್ನಾ ಅಂತ ಹೇಳ್ತಾರಲ್ಲ, ಏನು ಮನ್ನಾ ಇಲ್ಲ ಸರ್. ಬಡವರ ಕಿತ್ಕೊಂತಾರೆ. ಯಾಕೆ ಈ ಸರ್ಕಾರ ನಿಮ್ಗೆ ಸರಿ ಇಲ್ವಾ? ಏನು ಸರಿ ಇಲ್ಲ ಸರ್. ಮತ್ತೆ ಯಾವ ಸರ್ಕಾರ ಬರ್ಬೇಕು ನಿಮ್ಗೆ? ಸರ್ಕಾರ ಇದ್ದಾಗ ರೈತರು ಸಾಲ ಅದು ಇದೆಲ್ಲ ಮನ್ನಾ ಮಾಡ್ತಾ ಇತ್ತು. ಇರೋವರೆಗೆ ನಮ್ಗೆ ಅತಂತೆ ಸ್ವಲ್ಪ ನಮ್ಗೆ ಹಂಗಂದ್ರೆ ಇವಾಗ ಕುಮಾರಸ್ವಾಮಿ ಇದ್ದಾಗ ನಿಮ್ಗೆ ಒಂದ್ ಸ್ವಲ್ಪ ಅನುಕೂಲ ಆಗ್ತಿತ್ತು ಅಂತ ಹೇಳ್ತಾ ಇದ್ದೀರಾ? ಹ್ಞೂ ಸರ್. ಈ ಕಾಂಗ್ರೆಸ್ ಸರ್ಕಾರದವ್ರು ಏನು ಮಾಡ್ತಾ ಇಲ್ಲ. ಏನಿಲ್ಲ ಸರ್, 1 ರೂಪಾಯಿ ಲಾಭ ಇಲ್ಲ ನಮ್ಗೆ. ಇವಾಗ ನಿಮ್ಗೆ ಯಾರು ಬರ್ಬೇಕು? ಕುಮಾರಸ್ವಾಮಿ ಬರ್ಬೇಕು ಸರ್. ಕುಮಾರಸ್ವಾಮಿ ಬರ್ಬೇಕು. ಕುಮಾರಸ್ವಾಮಿ ಬಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ಸಾಲ ಮನ್ನಾ ಮಾಡ್ತಾರಾ? ಮನ್ನಾ ಮಾಡ್ತಾರೆ ಸರ್. ಓಕೆ. ಅವಲಿಂದ ನಮ್ಗೆ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಆಗ್ತದೆ ಸರ್. ಬನ್ನಿ ಇಲ್ಲಿ ನೀವು ಹೇಳಿ, ಈ ತರ ಏನು ಹೇಳ್ಬೇಕು, ನಿಮ್ ಕಷ್ಟ ಏನು ಅಂತ ಬಂದು ಬನ್ನಿ 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 ಹೇಳಿ. ಏನ್ ಸರ್, ಬಡವ್ರು ಏನ್ ಮಾಡ್ಬೇಕು ನೋಡಿ ಸರ್. ಇಟ್ಟ ಲಾಸ್ ಆದಾಗ ಬಡವ್ರು ಏನ್ ಉದ್ಧಾರ ಆಗೋದು? ಸರ್ಕಾರ ಏನು ಮಾಡಿಲ್ಲ. 1 ರೂಪಾಯಿ ಲಾಭ ಇಲ್ಲ ನಮಗ. ಇದು ಅಡಿಯಲ್ಲಿ ಬಿದ್ದು ಎಲ್ಲ ಅಷ್ಟ ಆಗ್ಯದ. ಸರ್ಕಾರ ಅಂತಾರೆ 1 ರೂಪಾಯಿ ಲಾಭ ಇಲ್ಲ. ಏನ್ ಮಾಡೋದು ಸರ್, ನೀವು ತಿಳಿಬೇಕು. ನೋಡಿ ಫ್ರೆಂಡ್ಸ್, ಇವ್ರು ಹೇಳ್ತಾ ಇರೋದೇನು ಅಂದ್ರೆ, ಪಾಪ 4-5 ಎಕರೆ ಜಮೀನು ಐತಿ ಇವ್ರದ್ದು. 4-5 ಎಕರೆಯಲ್ಲಿ ವರ್ಷ ಇವರು ಟೊಮೊಟೊ ಆಗಲಿ, ಹೀರೆಕಾಯಿ ಆಗಲಿ, ಸೌತೆಕಾಯಿ ಆಗಲಿ, ದ್ರಾಕ್ಷಿ ಆಗಲಿ ಪ್ರತಿಯೊಂದೂ ತರಕಾರಿ ಬೆಳೀತಾರೆ ಇವರು ಪಕ್ಕ ರೈತರು ಇವರು. ಇವತ್ತು ಹಿಂಗೆ ಬರ್ತಾ ಇದೆ, ಬರೋ ದಾರಿಯಲ್ಲಿ ಹಿಂಗೆ ಟೊಮೊಟೊದು ಒಂದು ಫಾರಮ್ ಥರ ಸಿಕ್ತು. ನೋಡಿಬಿಟ್ಟು ಟೊಮೊಟೊ ಎಲ್ಲ ಹಾಳಾಗಿತ್ತು. ಪಾಪ ಕೆಲಸ ಮಾಡ್ತಾಯಿದ್ರು. ಕೇಳಿದೆ, ಅಣ್ಣ ಏನಾಗಿರೋದೆಲ್ಲ ಅಂದೆ. ಪಾಪ ಇವ್ರು ಕಷ್ಟ ಹೇಳ್ಕೊಂಡ್ರು. ಪಾಪ ಕಣ್ಣೀರು ಹಾಕಿದ್ರು. ಆ ಕಣ್ಣೀರು ಹಾಕಿರೋ ವಿಡಿಯೋ ನಾನು ಹಾಕಿಲ್ಲ, ಅಪ್ಲೋಡ್ ಮಾಡಿಲ್ಲ. ತುಂಬ ಅಳ್ತಾಯಿದ್ರು. ಯಾಕೆಂದರೆ ತುಂಬ ಜೀವನಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಯಾಕೆಂದರೆ ಇಷ್ಟು ಎಕರೆ ಇರೋ ವ್ಯಕ್ತಿ ಇವತ್ತು ಕಾಮನ್ ಪರ್ಸನಾಗೆ ಶರ್ಟು ಚಡ್ಡಿಲಿದ್ದಾರೆ ಅಂದರೆ ಈ ಥರ 2-2 ಲಕ್ಷ 3-3 ಲಕ್ಷ ಬಂಡವಾಳ ಹಾಕೊಂಡಿವ್ರು ಇವತ್ತು ಏನು ಲಾಭ ಇಲ್ಲದೆ ಅವ್ರೆ ಅಂದರೆ ನಮಗೆ ತುಂಬ ಮನಸ್ಸು ಬೇಜಾರಾಗುತ್ತೆ. ದಯವಿಟ್ಟು ಕಾಂಗ್ರೆಸ್ ಸರ್ಕಾರದವರು ಏನಾದರೂ ಒಂದು ಇವ್ರಿಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ. ಇವರು JDS ಸರ್ಕಾರನೇ ಬರಬೇಕು, ನನಗೆ ಕುಮಾರಸ್ವಾಮಿನೇ ಬರಬೇಕು. ಕುಮಾರಸ್ವಾಮಿ ಬಂದರೆ ನಂಗೆ ಸಾಲ ಮನ್ನಾ ಮಾಡ್ತಾರೆ ಅಂತ ಇವ್ರ ಬಾಯಿಂದನೇ ಹೇಳ್ತಾವ್ರೆ. ಹಂಗಾಗಿ ನೀವು ಈ ಥರ ಮಾಡ್ಕೊಂಬೇಡಿ. ದಯವಿಟ್ಟು ಸಪೋರ್ಟ್ ಮಾಡೋ ಸರ್. ನೋಡಿ, ನೀವು ಕಣ್ಣ ತೆರಿಬೇಕು ಸರ್. ಸರಿ ಅಣ್ಣ, ಈ ಕೆಲಸ ಮಾಡಿ. ರೈತರಿಗೆ ಸಪೋರ್ಟ್ ಆಗೇ ಆಗುತ್ತೆ, ಏನು ಟೆನ್ಷನ್ ತಗೊಂಬಿಡಿ. ಎಲ್ರೂ ಸಪೋರ್ಟ್, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ನಮ್ಮ ಕೈಲಾದಷ್ಟು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಸರಿನಣ್ಣ? ನೀವು ಆರಾಮಾಗಿ ಇರಿ.